ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿ ಈ ಯೂಟ್ಯೂಬ್ ಕ್ರೈಟೀರಿಯಾ ಏನಿದೆ ಅದು ಕಂಪ್ಲೀಟ್ ಮಾಡಿದ್ವಿ. ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಯೂಟ್ಯೂಬ್ನಿಂದ ಹಣ ಮಾಡುವ ಅವಕಾಶ ಸಿಗುತ್ತೆ. ಅದಕ್ಕಾಗಿ ನಾವು YPP ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಬೇಕು ಅಂದರೆ ಗೂಗಲ್ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ ಮೇಲೆ ಈ ಅವಕಾಶ ನಿಮಗೆ ಸಿಗುತ್ತೆ. ಸೊ ಆ ಅವಕಾಶ ನಿಮಗೆ ಸಿಕ್ಕಿದೆ ಸ್ನೇಹಿತರೆ. ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗಿದೆ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಅಡ್ರೆಸ್ ಹಾಕಲಿಕ್ಕೆ ಅಂತ ಕೇಳುತ್ತೆ. ಆಗ ಆ್ಯಡ್ಸನ್ಸ್ನಲ್ಲಿ ಅಡ್ರೆಸ್ ಹಾಕಬೇಕಾದ್ರೆ ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಗಮನ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ. ಇದು ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಯೂಟ್ಯೂಬ್ನಿಂದ ₹1 ಕೂಡ ನೀವು ಅರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೆನ್ಪಿಡಿ. ಇನ್ನು ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ಅಂದರೆ ಅದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇಲ್ಲ ವೋಟರ್ ID ಆಗಿರಬಹುದು ಸ್ನೇಹಿತರೆ, ಇಲ್ಲ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ ಆಗಿರಬಹುದು. ಅದರಲ್ಲಿ ಇರ್ತಕ್ಕಂತಹ ಅಡ್ರೆಸ್ಸನ್ನೇ ಹಾಕಬೇಕಾ ಹೇಗೆ? ನೀವು ಹೊಸದಾಗಿ ಯೂಟ್ಯೂಬ್ ಮಾಡ್ತಿದ್ರೆ ಸ್ನೇಹಿತರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಆ್ಯಡ್ಸನ್ಸ್ನಲ್ಲಿ ಅಡ್ರೆಸ್ ಹಾಕಬೇಕಾದ್ರೆ ಡಾಕ್ಯುಮೆಂಟ್ನಲ್ಲಿ ಇರೋದೇ ಅಡ್ರೆಸ್ಸನ್ನೇ ಹಾಕಬೇಕಾ ಹೇಗೆ ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಈ ಕನ್ಫ್ಯೂಷನನ್ನು ಈ ವಿಡಿಯೋದಲ್ಲಿ ನಾನು ದೂರ ಮಾಡ್ತೀನಿ. ನೀವು ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಾಕು. ಹಾಗೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಚಾನಲ್ ಕೂಡ ಸ್ನೇಹಿತರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇಂಥವುದೇ ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ಈ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸಿಗಲಿದೆ ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ಚಾನಲ್ ಮೇಲೆ 500 ಸಬ್ಸ್ಕ್ರೈಬರ್ಸ್ ಮತ್ತು 3000 ಗಂಟೆಯ ವಾಚ್ ಟೈಮ್, ಇಲ್ಲ 3 ಮಿಲಿಯನ್ ಶಾರ್ಟ್ಸ್ ಮೇಲೆ ವ್ಯೂಸ್, ಹಾಗೆ 3 ವಿಡಿಯೋ 90 ದಿನದಲ್ಲಿ ಇದ್ದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಅವಕಾಶ ಸಿಗುತ್ತೆ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗಲೇ ಅಲ್ಲಿ ಅಡ್ರೆಸ್ ಹಾಕಬೇಕಾಗಿರುತ್ತೆ. ಸೊ ಆಗ ನಾವು ಅಡ್ರೆಸ್ ಯಾವುದನ್ನು ಹಾಕಬೇಕು, ಡಾಕ್ಯುಮೆಂಟ್ನಲ್ಲಿ ಇರೋ ರೀತಿಯೇ ಅಡ್ರೆಸ್ ಹಾಕಬೇಕಾ ಹೇಗೆ? ಸ್ನೇಹಿತರೆ, ಅಡ್ರೆಸ್ ಯಾವುದು ಹಾಕಬೇಕು ಅಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇನೆಂದರೆ, ನೀವು ಆ್ಯಡ್ಸನ್ಸ್ನಲ್ಲಿ ಅಡ್ರೆಸ್ ಫಿಲ್ ಮಾಡುವಾಗ ಅಂದರೆ ಅಡ್ರೆಸ್ ತುಂಬುವಾಗ ಅಡ್ರೆಸ್ನ 2ನೇ ಕಾಲಮ್ನಲ್ಲಿ ನಿಮ್ಮ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಹಾಕಿ, ಕಾಂಟ್ಯಾಕ್ಟ್ ಅಂತ ಬರೆದು ಮುಂದೆ ನಿಮ್ಮ ಚಾಲ್ತಿಯಲ್ಲಿರುವ ಫೋನ್ ನಂಬರನ್ನು ತಪ್ಪದೇ ಹಾಕಬೇಕು. ಯಾಕಂದರೆ ನೋಡಿ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಆ್ಯಡ್ಸನ್ಸ್ ಅಪ್ರೂವ್ ಆಗಿ ಬಂತು, ಯೂಟ್ಯೂಬ್ನಿಂದ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಯಿತು, $10 ನಿಮ್ಮ ಅರ್ನಿಂಗ್ ಆಯಿತು ಅಂದರೆ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಆ್ಯಡ್ಸನ್ಸ್ನಲ್ಲಿ ಹಾಕಿರೋ ಅಡ್ರೆಸ್ ವೆರಿಫೈ ಮಾಡಲಿಕ್ಕೆ ಅಂತ ನಿಮ್ಮ ಅಡ್ರೆಸ್ಗೆ ಒಂದು ಪಿನ್ ಕಳಿಸಿ ಕೊಡಲಾಗುತ್ತೆ. ಈ ಪಿನ್ ಹಾಕಿ ವೆರಿಫೈ ಆದಮೇಲೆ ನಿಮಗೆ ಪೇಮೆಂಟ್ ಸಿಗುತ್ತೆ. ಇಲ್ಲ ಅಂದರೆ $1 ಕೂಡ ನಿಮಗೆ ಯೂಟ್ಯೂಬ್ನಿಂದ ಬರಲ್ಲ. ಅಡ್ರೆಸ್ನಲ್ಲಿ ಫೋನ್ ನಂಬರ್ ಹಾಕೋದ್ರಿಂದ ಅಕಸ್ಮಾತಾಗಿ ನಿಮ್ಮ ಅಡ್ರೆಸ್ ಪೋಸ್ಟ್ಮ್ಯಾನ್ಗೆ ಹುಡುಕಲು ಕಷ್ಟ ಆಗ್ತಿದ್ರೆ ನೀವು ಕೊಟ್ಟಿರುವ ಫೋನ್ ನಂಬರ್ಗೆ ಕರೆ ಮಾಡಿ ಗೂಗಲ್ ಆ್ಯಡ್ಸನ್ಸ್ ಕಳುಹಿಸಿದ ಪಿನ್ನನ್ನು ನಿಮ್ಮ ಅಡ್ರೆಸ್ಗೆ ತಲುಪಿಸಲು ಸಹಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ಮರೆಯದೆ ಅಡ್ರೆಸ್ನಲ್ಲಿ ಫೋನ್ ನಂಬರ್ ತಪ್ಪದೇ ಹಾಕಿ ಸ್ನೇಹಿತರೆ. ಇನ್ನು ಈ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ಅಡ್ರೆಸ್ ಯಾವುದು ಹಾಕಬೇಕು ಸ್ನೇಹಿತರೆ? ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ IDಯಲ್ಲಿರುವ ಅಡ್ರೆಸ್ಸನ್ನೇ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡುವಾಗ ಹಾಕಬೇಕು ಅಂತ ಏನೂ ಇಲ್ಲ. ನೀವು ಕಾಮನ್ ಆಗಿ ನಿಮಗೆ ಬೇರೆ ಯಾರೋ ಒಬ್ಬರು ಪತ್ರ ಹಾಕಿದರೂ ಕೂಡ ಅದು ನಿಮಗೆ ತಲುಪಬೇಕು ಅಂತ ಅಡ್ರೆಸ್ಸನ್ನು ನೀವು ಹಾಕಬಹುದು. ಇಲ್ಲ ನೀವು ಊರು ಬಿಟ್ಟು ತುಂಬ ದೂರದಲ್ಲಿದ್ದೀರಾ, ನಿಮಗೆ ತಲುಪಬೇಕಾದ ಪತ್ರ ತಲುಪಲ್ಲ ಅಂತ ಅನಿಸಿದರೆ ನಿಮ್ಮ ಸಂಬಂಧಿಕರ ಅಡ್ರೆಸ್ ನೀವು ಕೊಡ್ಬೋದು. ಹೆಸರು ಮಾತ್ರ ನಿಮ್ಮದೇ ಆಗಿರಬೇಕು. ಕೇರ್ ಆಫ್ ಹಾಕಿ ಅದರಲ್ಲಿ ಪರಿಚಯದವರ ಅಡ್ರೆಸ್ ಹಾಕಿದರೆ ನಡೆಯುತ್ತೆ. ಅಡ್ರೆಸ್ ಹಾಕುವಾಗ ಮಾತ್ರ ನಿಮ್ಮ ಮೊಬೈಲ್ ನಂಬರ್ ಮಾತ್ರ ಮರೆಯದೆ ಅಡ್ರೆಸ್ನಲ್ಲಿ ಹಾಕಿ. ನಿಮ್ಮ ಪತ್ರ ನಿಮಗೆ ತಲುಪಲು ಈಸಿ ಆಗುತ್ತೆ. ಸೊ ಇಲ್ಲಿ ಗೂಗಲ್ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ಅಡ್ರೆಸ್ ಯಾವ ರೀತಿ ಹಾಕಬೇಕು ಅನ್ನೋದು ಗೊತ್ತಾಗಿರಬೇಕು ನಿಮಗೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಈಗಲೇ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ಗೆ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.